ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಜರ್ನಿ ಚಾನಲ್. ನಾನು ನಿಮ್ಮ ಸ್ಫೂರ್ತಿ ನಾಯಕ್. ನಾನು ಮಾಡೋ ವಿಡಿಯೋ ಇಷ್ಟವಾದರೆ ನನ್ನ ಚಾನಲನ್ನು ಮರಿದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಗಣೇಶ ಚತುರ್ಥಿಯ ಹಾರ್ದಿಕ ಶುಭಾಶಯಗಳನ್ನು ನಿಮ್ಮೆಲ್ಲರಿಗೂ ತಿಳಿಸ್ತಾ ನಾನು ಈ ವರ್ಷ ನನ್ನ ಗಣೇಶ ಚತುರ್ಥಿನ ಹೇಗೆಲ್ಲ ಆಚರಿಸಿದೆ ಅನ್ನೋದನ್ನು ತೋರಿಸ್ತೀನಿ. ರಾತ್ರಿ ನೈಟ್ ಶಿಫ್ಟ್ ಮುಗಿಸಿ 8 ಗಂಟೆ ಹಾಗೆ ಪಿ ಜಿ ರೀಚ್ ಆದ ತಕ್ಷಣ ತುಂಬ ಹಸಿವೆ ಆಯಿತು. ಅದಕ್ಕೆ ಮುಂದ್ಗಡೆ ಇರೋ ಹೋಟೆಲ್ಗೆ ಹೋಗಿ ಪಲಾವ್ ತಿಂದೆ. ಇಲ್ಲೆಲ್ಲ ಫುಲ್ ಅರೇಂಜ್ಮೆಂಟ್ ಮಾಡಿಸ್ತಾ ಇದ್ರು. ಸುಸ್ತಾಗಿತ್ತಲ್ವಾ, ರಾತ್ರಿ ಫುಲ್ ನಿದ್ರೆ ಮಾಡಲಿಲ್ಲ. ಅದಕ್ಕೆ ತಿಂಡಿ ಮಾಡಿ ಹಾಗೆ ಹೋಗಿ ಮಲ್ಕೊಂಡೆ. ನೈಟ್ ಶಿಫ್ಟ್ ಇದ್ದಾಗ ನಾನು 5 ಗಂಟೆ ಸಂಜೆಗೆ ಏಳೋದು, ಯಾಕಂದರೆ ರಾತ್ರಿ ನಿದ್ರೆ ಇರಲ್ಲಲ್ವಾ. ಈ ಸರಿ 3 ಗಂಟೆ ಹಾಗೆ ಎದ್ದಿದ್ದೀನಿ, ಯಾಕಂದರೆ ಇವತ್ತು ಹಬ್ಬ, ಗಣಪತಿ ನೋಡಲಿಕ್ಕೆ ಹೋಗಬೇಕು. ಒಂದು 3 ಗಂಟೆ ಹಾಗೆ ಎದ್ಬಿಟ್ಟೆ. ಎದ್ದಿದ್ದೆ, ಊಟ ಮಾಡಿರಲಿಲ್ಲ ಮಧ್ಯಾಹ್ನ, ತುಂಬ ಹಸಿವೆ ಆಯಿತು. ಎದ್ದಿದ್ದೆ, ಅದಕ್ಕೆ ಏನಾದರೂ ತಿನ್ಕೊಂಡು ಬರೋಣ ಅಂತ ಹೊರಗಡೆ ಬಂದೆ. ಊಟದ ಟೈಮ್ ಆಗಿ ಹೋಗಿರೋದ್ರಿಂದ ದೋಸೆ ತಿನ್ನೋಣ ಅಂತ 99 ದೋಸೆ ಶಾಪಿಗೆ ಹೋದೆ. ದೋಸೆ ತಿನ್ಕೊಂಡು ರೂಮ್ ಕಡೆ ಹೋಗ್ತಾ ಇರುವಾಗ ಡಾಲ್ ನೋಡಿದ್ದೆ, ಕಣ್ಣೆಲ್ಲ ಗಿಲಿ ಆಯಿತು. ತಗೊಂಡು ಬಿಡೋಣ ಅಂತ ಹೇಳಿ, ಆದರೆ ನನ್ನ ರೂಮಲ್ಲಿ 3 ಡಾಲ್ ಇದೆ, ಅದಕ್ಕೆ ಜಾಗ ಇಲ್ಲ. ಮತ್ತಿದು ಯಾಕೆ ಅಂತ ಹೇಳಿ ಸುಮ್ಮನಾದೆ. ಡಾಲ್ ತುಂಬಾ ಕ್ಯೂಟ್ ಆಗಿತ್ತು. ಹಾಗೆ ರೂಮಿಗೆ ಹೋದೆ. ರೆಡಿ ಆಗಬೇಕಲ್ವಾ, ಬೇಗ ರೆಡಿ ಆಗಿ ಗಣಪತಿ ನೋಡಲಿಕ್ಕೆ ಹೊರಟೆ. ನಂಗೆ ನಿಜವಾಗ್ಲೂ ಎಕ್ಸಾಕ್ಟ್ ಲೊಕೇಶನ್ ಗೊತ್ತಿಲ್ಲ, ಎಲ್ಲಿ ಕೂರಿಸಿದ್ದಾರೆ, ಎಷ್ಟನೇ ಕ್ರಾಸು ಏನೋ ಗೊತ್ತಿಲ್ಲ. ಜಸ್ಟು ಅಲ್ಲಿ ರೋಡಲ್ಲಿ ಬ್ಯಾನರ್ ಹಾಕಿದ್ದಾರೆ, ಮತ್ತು ಈ ಲೈಟಿಂಗ್ಸ್ ಇರುತ್ತಲ್ಲ ಅದನ್ನು ಹಾಕಿದ್ದಾರೆ. ಲೈಟಿಂಗ್ಸ್ ಯಾವ ಕಡೆಯಿಂದ ಹಾಕಿದ್ದಾರೆ ಆ ಕಡೆನೇ ನಡ್ಕೊಂಡು ಹೋಗಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಎಲ್ಲಿ ಲೈಟಿಂಗ್ ಎಂಡ್ ಆಗಿರುತ್ತೋ ಅಲ್ಲಿ ಕೂರಿಸಿರ್ತಾರೆ ಅಂತ ನಂದು ಇಮ್ಯಾಜಿನೇಷನ್ನು. ನೋಡೋಣ ಏನಾಗುತ್ತೆ ಅಂತ. ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೆ. ಹಾಗೆ ಏನೋ ಒಂಥರ ಫೀಲ್ ಆಯಿತು, ಏನು ತೊಗೊಂಡು ಹೋಗ್ತಾ ಇಲ್ಲಲ್ಲ ನಾನು ಅಂತ. ನಾನು ದೇವಸ್ಥಾನಕ್ಕೆ ಹೋಗೋದೇ ಕಡಿಮೆ, ಆದರೆ ಏನೋ ಗಣಪತಿ ನೋಡೋಕೆ ಹೋಗ್ತಾ ಇದ್ದೀನಲ್ಲ, ಅದಕ್ಕೆ ಅಲ್ಲೊಂದು ಆಂಟಿ ನಿಂತ್ಕೊಂಡಿದ್ರು. ಅವ್ರ ಹತ್ರ ಸ್ವಲ್ಪ ಹೂ ತೊಗೊಂಡೆ. ಗಣಪತಿಗೆ ಹೂಕ್ಕಿಂತ ದುರ್ವ ಅಂದರೆ ತುಂಬಾ ಇಷ್ಟ, ಅದಕ್ಕೆ ಅದನ್ನು ಕೂಡ ತಗೊಂಡು ಗಣಪತಿ ನೋಡಲಿಕ್ಕೆ ಹೋದೆ. ಗ್ರೌಂಡಲ್ಲಿ ಪೆಂಡಲ್ ಹಾಕಿ ಕೂರಿಸಿದ್ರು. ಒಳಗಡೆ ಹೋದೆ. ಗಣಪತಿ ನೋಡಿದ್ದೆ, ತುಂಬಾ ಖುಷಿ ಆಯಿತು, ನೆಮ್ಮದಿ ಅನಿಸ್ತು. ನಾನು ಚಿಕ್ಕ ಗಣೇಶ ಕೂರಿಸಿರ್ತಾರೆ ಅಂದ್ಕೊಂಡು ಹೋಗಿದ್ದೆ, ಆದರೆ ದೊಡ್ಡ ಗಣೇಶನ ಕೂರಿಸಿದ್ರು ಮತ್ತು ತುಂಬ ಕಲರ್ಫುಲ್ ಆಗಿತ್ತು. ಡೆಕೋರೇಷನು ಚೆನ್ನಾಗಿತ್ತು. ಕೆಳಗಡೆ ಪುಟ್ ಗಣೇಶನ ಇಟ್ಟಿದ್ರು. ಆ ಪುಟ್ ಗಣೇಶ ಈ ಪಕ್ಕದ ಮನೆಯಲ್ಲೆಲ್ಲ ಕೂರಿಸಿರೋದಂತೆ. ಅವರು ಅಲ್ಲಿ ಮುಳುಗಿಸ್ಲಿಕ್ಕೆ ಎಲ್ಲೂ ಜಾಗ ಇಲ್ಲ ಅಂತ ಹೇಳಿ ಸಾರ್ವಜನಿಕ ಗಣಪತಿ ಹತ್ರ ತಂದ್ಕೊಟ್ಟು ಹೋಗಿದ್ದಾರೆ. ಇವರು ಇದ್ರ ವಿಸರ್ಜನೆ ಮಾಡಬೇಕಾದ್ರೆ ಆ ಪುಟ್ ಗಣಪತಿನೂ ವಿಸರ್ಜನೆ ಮಾಡ್ತಾರಂತೆ. ಹಾಗೆ ನೋಡಿಕೊಂಡು ಅಲ್ಲಿ ಸ್ವಲ್ಪ ಸೈಡಿಗೆ ಪ್ರಸಾದ ಕೊಡ್ತಾಯಿದ್ರು. ಮಧ್ಯಾಹ್ನ ಊಟ ಕೂಡ ಇತ್ತಂತೆ. ನಾನು ಬರೋ ಅಷ್ಟರಲ್ಲಿ ಎಲ್ಲ ಖಾಲಿಯಾಗಿತ್ತು. ಹಾಗೆ ಅವ್ರು ಏನು ಕೊಡ್ತಾಯಿದ್ರು ಪ್ರಸಾದನ ತಿನ್ಕೊಂಡು 15 ಮಿನಿಟ್ಸ್ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದೆ. ಆ ಕಡೆ ಈ ಕಡೆ ಎಲ್ಲ ಓಡಾಡಿದೆ, ದೇವ್ರಿಗೆ ಕೈ ಮುಗ್ದೆ. ಹಾಗೆ ಅಲ್ಲಿ ಪಕ್ಕದಲ್ಲಿ ಒಂದು ಪಾರ್ಕ್ ಕಾಣಿಸ್ತು ನನಗೆ. ಹಾಗೆ ಅಲ್ಲೊಂದು ಸರಿ ಹೋಗಿ ಬರೋಣ ಅಂತ ಹೇಳಿ ಗಣಪತಿಗೆ ಬಾಯ್ ಹೇಳ್ತಾ ಪಕ್ಕದ ಪಾರ್ಕಿಗೆ ವಿಸಿಟ್ ಮಾಡಿದೆ. ಪಾರ್ಕ್ನ ಒಂದು ರೌಂಡ್ ಹಾಕಿದ ನಂತರ ಇನ್ನೊಂದು ಕಡೆ ಗಣಪತಿ ಕೂರಿಸಿದ್ದಾರೆ ಅಂತ ನನಗೆ ಗೊತ್ತಿತ್ತು. ಯಾವ ಕಡೆಗೆ ಅಂತ ಗೊತ್ತಿರಲಿಲ್ಲ, ಆದರೆ ಹುಡ್ಕೊಂಡು ಹೋದೆ ಎಲ್ಲಿರ್ಬೋದು ಅಂತ ಹೇಳಿ. ಇಲ್ಲೂ ಕೂಡ ಸೇಮ್ ಅದೇ ಲೈಟಿಂಗ್ ಟೆಕ್ನಾಲಜಿಯನ್ನು ಅಪ್ಲೈ ಮಾಡಿಕೊಂಡು ಹಾಗೆ ಹುಡ್ಕೊಂಡು ಹೋದೆ. ಅಷ್ಟೊತ್ತಿಗೆ ನನಗೆ ಇಲ್ಲೊಂದು ಮಂಟಪ ಕಾಣಿಸ್ತು. ಆಗ ಗೊತ್ತಾಯಿತು ಇಲ್ಲೇ ಕೂರಿಸಿರೋದು ಅಂತ. ಗಣಪತಿ ಮುಳುಗಿಸುವಾಗ ಮೆರವಣಿಗೆಗೆ ಒಂದು ರೌಂಡ್ ಕರ್ಕೊಂಡು ಹೋಗ್ತಾರಲ್ಲ, ಆಗ ಹಿಂದ್ಗಡೆ ಡೆಕೋರೇಷನ್ಗೆ ಅಂತ ಮಾಡಿರುವಂತಹ ಡಿಸೈನ್ ಇದು. ನಾನು ಒಳಗಡೆ ಹೋಗಿದ್ದೆ, ಗಣಪತಿ ಎಲ್ಲಿದೆ ಅಂತ ಹುಡುಕ್ತಾ ಇದ್ದೀನಿ. ಗಣಪತಿನೇ ಕಾಣದೇ ಇರುವಷ್ಟು ಸುತ್ತಲೂ ನಿಂತ್ಕೊಂಡು ಏರಿಯಾದವರು ಯಾರು ಕೂರಿಸಿದ್ರೋ ಅವರೆಲ್ಲ ಸೇರಿ ಫೋಟೋ ತೆಗೆಸ್ಕೊಳ್ತಾ ಇದ್ರು. ಈ ಪ್ಲೇಸಲ್ಲಿ ಏನೂ ರೆಸ್ಟ್ರಿಕ್ಷನ್ ಇರಲಿಲ್ಲ. ಗಣಪತಿ ಮುಂದೆನೇ ನಿಂತ್ಕೊಂಡು ನಾನು ತೊಗೊಂಡಿರೋ ಹೂವನ್ನು ನಾನೇ ಗಣಪತಿಗೆ ಹಾಕಿದೆ. ಹಾಗೆ ಫುಲ್ ಕ್ರೌಡ್ ಕೂಡ ಇತ್ತು. ಹಾಗೆ ಗಣಪತಿ ಕೈ ಮುಗಿದು ವಾಪಸ್ ಬಂದೆ. ಹಾಗೆ ವಾಪಸ್ ಬರ್ತಾ ಇರುವಾಗ ರೋಡಲ್ಲಿ ಚೀಸ್ ಕೇಕ್ ಮಾರ್ತಾ ಇದ್ರು. ಹೇಗೂ ಸ್ವೀಟ್ ಏನೂ ತಿಂದಿರಲಿಲ್ಲ ಹಬ್ಬಕ್ಕೆ ಅಂತ ಹೇಳಿ 1 ಪೀಸು ಚೀಸ್ ಕೇಕನ್ನು ತೊಗೊಂಡು ರೂಮಿಗೆ ಬಂದೆ. ನನ್ನ ಈ ವರ್ಷದ ಹಬ್ಬ ಹೇಗಿತ್ತು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಮರಿದೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿಬಿಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.